ನಾಲ್ವರು ವಿದೇಶಿ ಅಕ್ರಮ ಮಹಿಳಾ ವಲಸಿಗರು ಪರಾರಿ. ನಿರಾಶ್ರಿತರ ಕೇಂದ್ರದಲ್ಲಿ ನಾಲ್ವರು ವಿದೇಶಿ ಅಕ್ರಮ ಮಹಿಳಾ ವಲಸಿಗರು. ನಿರಾಶ್ರಿತರ ಕೇಂದ್ರದಲ್ಲಿ ನಾಲ್ವರು ಅಕ್ರಮ ವಲಸಿಗರು. ಕೊತ್ತನೂರು ನಿರಾಶ್ರಿತ ಕೇಂದ್ರದಲ್ಲಿದ್ದ ಮಹಿಳೆಯರು. 2ನೇ ಅಂತಸ್ತಿನಲ್ಲಿ ಗ್ರಿಲ್ ಮುರಿದು ಮಹಿಳೆಯರು ಎಸ್ಕೇಪ್. ಪೊಲೀಸರ ಭದ್ರತೆ ಮಧ್ಯೆ ಎಸ್ಕೇಪ್ ಆಗಿರುವ ನಾಲ್ಕು ಮಹಿಳೆಯರು. ಅಕ್ರಮ ವಲಸಿಗರನ್ನ ಎಫ್ಆರ್ಆರ್ಒ ಜೈಲಿನಲ್ಲಿ ಇರಿಸಲಾಗಿತ್ತು. ಆಶ್ರಮದಲ್ಲಿರುವ ಅಕ್ರಮ ವಿದೇಶಿಗರ ಬಳಿ ಗಾಂಜಾ ಡ್ರಗ್ಸ್ ಪತ್ತೆಯಾಗಿತ್ತು. ಎಸ್ಕೇಪ್ ಆಗಿ ಮತ್ತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿ ಸಾಧ್ಯತೆ. ನೈಜೀರಿಯಾ, ಉಗಾಂಡದ ತೋಪಿಸ್ಟಾ ನಗವಾ ಸಫಿಯಾ. ವೀಸಾ ಮುಕ್ತಾಯ ಹಿನ್ನೆಲೆ ಮಹಿಳೆಯರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು. ಬೆಂಗಳೂರಿನ ಚಿಕ್ಕಗುಬ್ಬಿ ಬಳಿ ಹೋಮ್ ಆಫ್ ಹೋಮ್ ಬಳಿ ಆಶ್ರಯ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಕ್ರಮವಾಗಿ ವಲಸಿಗರು ಎಫ್ಆರ್ಆರ್ಒ ಜೈಲಿನಲ್ಲಿ ಇರಿಸಲಾಗಿತ್ತು. ಆಶ್ರಮದಲ್ಲಿರುವ ಅಕ್ರಮ ವಿದೇಶಿಗರ ಬಳಿ ಗಾಂಜಾ ಡ್ರಗ್ಸ್ ಪತ್ತೆಯಾಗಿತ್ತು. ಎಸ್ಕೇಪ್ ಆಗಿ ಮತ್ತೆ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ನೈಜೀರಿಯಾ, ಉಗಾಂಡದ ತೋಪಿಸ್ಟಾ ನಗವಾ ಸಫಿಯಾ ಪಿಥೀನ್ ಎಸ್ಕೇಪ್ ಆಗಿದ್ದಾರೆ. ವೀಸಾ ಮುಕ್ತಾಯ ಹಿನ್ನೆಲೆ ಮಹಿಳೆಯರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಬೆಂಗಳೂರಿನ ಚಿಕ್ಕಗುಬ್ಬಿ ಬಳಿಯ ಹೋಮ್ ಆಫ್ ಹೋಮ್ ಬಳಿ ಆಶ್ರಮ ಇದೆ. ಆಶ್ರಮದಲ್ಲಿ ವಾಸವಾಗಿರ್ತಾರೆ. ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು ನೋಡಿ. ಕೊತ್ತನೂರು ನಿರಾಶ್ರಿತ ಕೇಂದ್ರದಲ್ಲಿದ್ದಂಥ ಮಹಿಳೆಯರು 2ನೇ ಅಂತಸ್ತಿನಲ್ಲಿ ಗ್ರಿಲ್ ಮುರಿದು ಎಸ್ಕೇಪ್ ಆಗಿದ್ದಾರೆ. Look, gun at the fire. I thought I will fire you. Take the gun and fire them, bastards. ಇಲ್ಲ ಫೈರ್ ಮಾಡಿ ಸಾಯ್ತಾರೆ. ಇವಾಗ ಗ್ಯಾರಂಟಿ ಒನ್ ಡೆಡ್. ಐ ಡೆಡ್ ಯು ವಾಂಟ್. These are not feel like I'm. Enough. Sweet fellas. He's not doing. What are doing in nonsense? ಎಸ್ ನೋಡಿ, ಆಶ್ರಮದಲ್ಲಿ ತೋಪಿಸ್ಟ್ ನಗವಾ ಸಫೀನಾ ಪಿಥೀನ್ ಎಂಬಾತ 4 ಆಶ್ರಮದಲ್ಲಿ ವಾಸವಾಗಿರ್ತಾರೆ. ಹೋಮ್ ಆಫ್ ಹೋಮ್ ಬಳಿಯ ಆಶ್ರಮ. ಸೊ ಆಶ್ರಮದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಗಾಂಜಾ ಡ್ರಗ್ಸ್ ಅಕ್ರಮವಾಗಿ ಅಲ್ಲಿ ಮಾರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ವೀಸಾ ಕೂಡ ಮುಕ್ತಾಯ ಆಗಿರುತ್ತೆ. ವೀಸಾ ಕೂಡ ಅಲ್ಲಿ ಮುಕ್ತಾಯ ಆಗಿರುವಂಥ ಹಿನ್ನೆಲೆಯಲ್ಲಿ ಮಹಿಳೆಯರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇದೀಗ ಕೊತ್ತನೂರು ನಿರಾಶ್ರಿತ ಕೇಂದ್ರದಲ್ಲಿದ್ದಂಥ ಮಹಿಳೆಯರು 2ನೇ ಅಂತಸ್ತಿನಲ್ಲಿದ್ದಂಥ ಗ್ರಿಲ್ಲನ್ನು ಮುರಿದು ಎಸ್ಕೇಪ್ ಆಗಿದ್ದಾರೆ.